ಪ್ರೆಗ್ನೆನ್ಸಿನಲ್ಲಿ ಅನಾಮಲಿ ಸ್ಕ್ಯಾನ್ ಅಂದ್ರೆ ಏನು, ಯಾವಾಗ ಮಾಡ್ಬೇಕಾಗತ್ತೆ? ಸೊ ಇದೇನಿದು ಅನಾಮಲಿ ಅಂದ್ರೆ ಏನು ಅಂದ್ರೆ ಯಾವ್ದಾದ್ರು ಅಂಗವೈಕಲ್ಯತೆನ ನೋಡುವಂಥದ್ದು. ಹೊರಗಡೆ ಇರೋ ಅಂಗ ಆಗಿರ್ಬೋದು, ಇಲ್ಲ ಒಳಗಡೆ ಇರೋ ಅಂಗ ಆಗಿರ್ಬೋದು. ಸೊ ಏನೇನ್ ನೋಡ್ತಾರೆ ಯೂಶಲಿ ಅನಾಮಲಿ ಸ್ಕ್ಯಾನ್ ಅಲ್ಲಿ? ಒಂದು ಎಲ್ಲ ಬೆರಳುಗಳು ಎರಡು ಕೈಯಲ್ಲಿ ಕರೆಕ್ಟ್ ಆಗಿದೆಯೋ ಅಲ್ವೋ ಅಂತ ನೋಡ್ತಾರೆ. ಕಾಲ್ಗಳಲ್ಲಿ ಕರೆಕ್ಟ್ ಆಗಿದೆಯೋ ಅಲ್ವೋ, ಎಷ್ಟು ಮೂಳೆಗಳಿರ್ಬೇಕು ಅದು ಕೈಯಲ್ಲಿ ಆಗ್ಲಿ ಕಾಲಲ್ಲಿ ಆಗ್ಲಿ ಎಲ್ಲಾನು ಸರಿಯಾಗಿದೆಯೋ ಅಲ್ವೋ ನೋಡ್ತಾರೆ. ಪ್ಲಸ್ ಒಳಗಡೆ ನೋಡಿದ್ರೆ ಹಾರ್ಟ್ ಕಂಪ್ಲೀಟ್ ಆಗಿ ನಾರ್ಮಲ್ ಆಗಿ ಫಾರ್ಮ್ ಆಗಿದ್ರೆ 4 ಚೇಂಬರ್ ಕಾಣೋದು, ಅದರಲ್ಲಿರೋ ರಕ್ತ ಸಂಚಲನ ಸರಿಯಾಗಿದೆಯೋ ಅಲ್ವೋ ನೋಡ್ತು. ನೆಕ್ಸ್ಟ್ ಕಿಡ್ನೀಸ್ ಫಾರ್ಮ್ ಆಗಿದೆಯೋ ಅಲ್ವೋ, ಲಂಗ್ಸ್ ಕರೆಕ್ಟ್ ಆಗಿ ಇರ್ಬೇಕಾಗಿರೋ ಜಾಗದಲ್ಲಿ ಇದೆಯೋ ಅಲ್ವೋ ಹೇಳಿ, ಇಂಟೆಸ್ಟೈನ್ಸ್ ಆಗಿರ್ಬೋದು ಅದೆಲ್ಲ, ಯೂರಿನರಿ ಬ್ಲಾಡರ್ ಅದೆಲ್ಲಾನು ನೋಡುವಂಥದ್ದು ಅನಾಮಲಿ ಸ್ಕ್ಯಾನ್. ಅನಾಮಲಿ ಸ್ಕ್ಯಾನ್ ಅಲ್ಲಿ ಮತ್ತೊಂದೇನು ಇಂಪಾರ್ಟೆಂಟ್ ಥಿಂಗ್ಸ್ ಅಂದ್ರೆ ನೀವೆಲ್ಲ ಕೇಳಿರ್ಬೋದು, ಸೀಳು ತುಟಿ ಆಗೋದು, ಕ್ಲೆಫ್ಟ್ ಪ್ಯಾಲೆಟ್ ಆಗೋದು ಅಂತದೆಲ್ಲ ಮಕ್ಕಳಿಗೆ ಇರ್ತದೆ. ಸೊ ಆ ಥರದೆಲ್ಲ ನಾವು ಗುರ್ತಿಡಿಯುವಂತ ಸ್ಕ್ಯಾನ್ ಬಂದು ಅನಾಮಲಿ ಸ್ಕ್ಯಾನ್. ನನ್ನ ಹೆಸರು ಡಾಕ್ಟರ್ ಚೈತ್ರ, ಆಬ್ಸ್ಟೆಟಿಷಿಯನ್ ಅಂಡ್ ಗೈನಕಾಲಜಿಸ್ಟ್ ಅಟ್ ಕೃಪಾ ಹಾಸ್ಪಿಟಲ್. ನಮ್ಮ ಹಾಸ್ಪಿಟಲ್ ನಲ್ಲಿ ಈಗ ಮೆಟರ್ನಿಟಿ ಸರ್ವಿಸಸ್ ಶುರುವಾಗಿದೆ, ನ್ಯೂನೇಟಲ್ ಸರ್ವಿಸಸ್ ಕೂಡ, ಹಾಗೂ ಡೆಲಿವರಿ ಆಪ್ಷನ್ಸ್ ಕೂಡ ಸರ್ವಿಸಸ್ ಶುರುವಾಗಿದೆ. ಪ್ಲೀಸ್ ಡೂ ಕಮ್ ವಿಸಿಟ್ ಕೃಪಾ ಹಾಸ್ಪಿಟಲ್ ಅಂಡ್ ಅವೈಲ್ ಯುವರ್ ಸರ್ವಿಸಸ್.